ಬೆಂಗಳೂರಿನಲ್ಲಿ ಸಂಜೆಯಿಂದ ಧಾರಾಕಾರ ಮಳೆಯಾಗ್ತಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಜೆಯಿಂದ ಎಡೆಬಿಡದೆ ಮಳೆ ಸುರಿತಾ ಇದೆ. ಸಂಜೆ 5 ಗಂಟೆಯಿಂದ ನಿರಂತರವಾಗಿ ಮಳೆ ಆಗ್ತಾನೆ ಇದೆ. ಭಾರೀ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ. ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಕೆಂಗೇರಿ, ಮೆಜೆಸ್ಟಿಕ್, ಕೆಆರ್ಪುರಂ, ಶಾಂತಿನಗರ ಹಾಗೆಯೇ ರಿಚ್ಮಂಡ್ ಟೌನ್, ಮಲ್ಲೇಶ್ವರಂ ಸೇರಿದಂತೆ ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಧಾರಾಕಾರ ಮಳೆಗೆ ಜನ ಹೈರಾಣಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ ರಸ್ತೆಗಳಲ್ಲಿ ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ಅಂತ. 5 ಗಂಟೆಯಿಂದ ಶುರುವಾದಂತಹ ಮಳೆ ನಿರಂತರವಾಗಿ ಅನೇಕ ಭಾಗಗಳಲ್ಲಿ ಈ ಕ್ಷಣದವರೆಗೂ ಕೂಡ ಸುರಿತಾನೇ ಇದೆ. ಕೆಲಸ ಕಾರ್ಯ ಮುಗಿಸಿ ಸಂಜೆ ಹೊತ್ತಿಗೆ ಮನೆಗೆ ಸೇರಬೇಕಾದವರು ಮಳೆರಾಯನ ಆರ್ಭಟಕ್ಕೆ ಸಿಲುಕಿ ನಲುಗುವಂತಾಯಿತು. ಅಂಡರ್ಪಾಸ್ಗಳು, ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಜನ ಪರದಾಡುವಂತಾಯಿತು. ಒಂದಷ್ಟು ಕಡೆಗಳಲ್ಲಿ ವಾಹನಗಳು ಅರ್ಧದಲ್ಲೇ ಕೆಟ್ಟು ನಿಂತಿವೆ. ಸೈಲೆನ್ಸರ್ ಒಳಗಡೆ ನೀರು ಹೋಗ್ಬಿಟ್ರೆ ವಾಹನ ಸ್ಟಾರ್ಟ್ ಆಗಲ್ಲ. ಹಾಗಾಗಿ ಟ್ರಾಫಿಕ್ ಜಾಮ್ನಂತಹ ಸಮಸ್ಯೆ ಕೂಡ ಸವಾರರು ಎದುರಿಸಬೇಕಾಯಿತು. ರಸ್ತೆಗಳಲ್ಲಿ ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಶಾಂತಿನಗರದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಜೆ ಶುರುವಾದಂತಹ ಮಳೆಗೆ ಬೆಂಗಳೂರು ಮಂದಿ ಹೈರಾಣಾಗಿದ್ದಾರೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ತಗ್ಗು ಪ್ರದೇಶ ಮುಳುಗಡೆಯಾಗಿದೆ. ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಮಳೆ ಸುರಿದ್ರೆ ಸಾಕು, ಸಂಪೂರ್ಣವಾಗಿ ಚಿತ್ರಣವೇ ಬದಲಾಗಿ ಹೋಗುತ್ತೆ. ಅಂಥದ್ರಲ್ಲಿ ನಿರಂತರವಾಗಿ 5 ಗಂಟೆ ಸುರಿಯುವಂತಹ ಮಳೆಗೆ ಬೆಂಗಳೂರು ಹೇಗಾಗಬೇಡ, ಯಾವೆಲ್ಲ ರೀತಿಯ ಅಧ್ವಾನಗಳು ಸೃಷ್ಟಿ ಆಗಬೇಡ ಅನ್ನೋದನ್ನು ನಾವು ಊಹೆ ಮಾಡಿಕೊಳ್ಳೇಬೇಕಾಗುತ್ತೆ. ಅದೇ ರೀತಿಯ ಚಿತ್ರಣ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಕಂಡುಬಂದಿದೆ. ಕಳೆದ 2-3 ದಿನಗಳಿಂದ ಕೊಂಚ ಮಟ್ಟಿಗೆ ಬೆಂಗಳೂರಿಗೆ ಮಳೆರಾಯ ಬಿಡುವು ಕೊಟ್ಟಿದ್ದ. ಒಂದಷ್ಟು ಕಡೆಗಳಲ್ಲಿ ತುಂತುರು ಮಳೆ ಆಗೋದು ಬಿಟ್ಟರೆ ಬೇರೆಲ್ಲೂ ಕೂಡ ಈ ರೀತಿಯಾಗಿ ಅಬ್ಬರಿಸಿ ಬೊಬ್ಬೆರೆದಿರಲಿಲ್ಲ. ಆದರೆ ಇವತ್ತು ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಧಾರಾಕಾರವಾಗಿ ಸುರಿದಂತಹ ಮಳೆಯಿಂದ ಸಾಕಷ್ಟು ಸಮಸ್ಯೆಗಳು ಸಿಲಿಕಾನ್ ಸಿಟಿ ಮಂದಿಗೆ ಎದುರಾಗಿದೆ. ಗುಡುಗು ಸಹಿತ ಭಾರೀ ಮಳೆಯಾಗಿದೆ ಅನೇಕ ಕಡೆಗಳಲ್ಲಿ, ಮಲ್ಲೇಶ್ವರಂ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ. ಈಗಲೂ ಕೂಡ ಹೊರಗಡೆ ಮಳೆ ಆಗ್ತಾನೇ ಇದೆ. ಟೌನ್ ಹಾಲ್, ಶಾಂತಿನಗರ ಮತ್ತು ಹೆಬ್ಬಾಳದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 5 ಗಂಟೆ ಹೊತ್ತಿಗೆ ಕೆಲಸ ಕಾರ್ಯ ಮುಗಿಸಿ ಮನೆಗೆ ಸೇರ್ಕೋಬೇಕು. ಸೆಕೆಂಡ್ ಶಿಫ್ಟಲ್ಲಿದ್ದವರು ಇಷ್ಟೊತ್ತಿಗಾಗಲೇ ಮನೆಗೆ ಹೊರಡ್ತಿರ್ತಾರೆ. ಆದರೆ ಅವರಿಗೂ ಕೂಡ ಮಳೆ ಅಡ್ಡಿಯಾಗಿದೆ. ಅಲ್ಲಲ್ಲಿ ನಿಂತು ಒಂದಷ್ಟು ಸ್ಥಳಗಳಲ್ಲಿ ಆಶ್ರಯವನ್ನು ಪಡೀತಿದ್ದಾರೆ ಮಳೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ. ಆದರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಮರಗಳ ಕೆಳಗಡೆ ನಿಲ್ಲೋದು ಅಥವಾ ಕಾಂಪೌಂಡ್ ಪಕ್ಕ ಹೋಗಿ ನಿಲ್ಲೋದು, ಇಂತಹ ಕೆಲಸಕ್ಕೆ ಯಾರು ಕೂಡ ಕೈ ಹಾಕಬೇಡಿ. ಯಾಕಂದರೆ ಯಾವಾಗ ಯಾವ ಕಡೆ ಎಲ್ಲಿ ಮರ ಬೀಳುತ್ತೆ, ಯಾವ ಮರ ಗಟ್ಟಿಮುಟ್ಟಾಗಿರುತ್ತೆ, ಯಾವ ಮರ ಹೆಂಗೆ ಯಾವ ಕಂಡೀಷನ್ನಲ್ಲಿ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ಸ್ವಲ್ಪ ಎಚ್ಚರಿಕೆಯನ್ನು ಬೈಕ್ ಸವಾರರು ವಹಿಸಬೇಕಾದಂತಹ ಅನಿವಾರ್ಯತೆ ಇದೆ. ಇನ್ನು ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಿದ್ರೂ ಕೂಡ ಪಾದಾಚಾರಿ ರಸ್ತೆ ಇರಬಹುದು ಅಥವಾ ಕೆಲವರು ರೋಡ್ ಮೇಲೇ ನಡ್ಕೊಂಡು ಹೋಗ್ತಾರೆ. ಅಂಥವರು ಎಲ್ಲಿ ಮ್ಯಾನ್ ಹೋಲ್ ಇದೆ ಅನ್ನೋದ್ರ ಬಗ್ಗೆ ಅಥವಾ ಹಳ್ಳ ದಿಣ್ಣೆಗಳು ಇದ್ದೇ ಇರುತ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆಗಳಲ್ಲಿ ಗುಂಡಿಗಳಿಗೇನು ಕಮ್ಮಿ ಇಲ್ಲ. ಬಹಳ ಎಚ್ಚರಿಕೆಯನ್ನು ವಹಿಸಿ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಇಡಬೇಕಾಗುತ್ತೆ. ಈ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಾಗ ಸ್ವಲ್ಪ ಹೊತ್ತು ಬಿಟ್ಟು ನೀರು ಕಮ್ಮಿ ಆದಮೇಲೆ ಅಥವಾ ಮಳೆ ನಿಂತ ಮೇಲೆ ನಿಮ್ಮ ಸಂಚಾರವನ್ನು ಮುಂದುವರಿಸೋದು ಒಳಿತು. ಒಂದು ಅರ್ಧ ಗಂಟೆ ಮನೆಗೆ ಹೋಗೋದು ಲೇಟ್ ಆದರೂ ಪರವಾಗಿಲ್ಲ, ನಿಮ್ಮ ಸುರಕ್ಷತೆಯೇ ಇಲ್ಲಿ ಮುಖ್ಯವಾಗಿರುತ್ತೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅವಾಂತರಗಳು ಏನೇನು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಇನ್ನೂ 4 ದಿನ ನಗರದ ಮಂದಿ ಎಚ್ಚರಿಕೆಯಿಂದ ಇರಬೇಕು. ಈಗಾಗಲೇ ವೆದರ್ ಡಿಪಾರ್ಟ್ಮೆಂಟ್ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದೆ. ಇನ್ನೂ 4 ದಿನ ಇದೇ ತೆರನಾಗಿ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತೆ ಅಂತ ಹೇಳಿ ಶಾಂತಿನಗರದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ದ್ವಿಚಕ್ರ ವಾಹನಗಳೆಲ್ಲವೂ ಕೂಡ ಮುಳುಗಿ ಹೋಗಿವೆ. ಮತ್ತೊಂದು ಕಡೆ ಆ ತುಂಬಿರುವಂತಹ ನೀರನ್ನೇ ಸೀಳ್ಕೊಂಡು ವಾಹನಗಳು ಮುಂದೆ ಸಾಗ್ತಾ ಇವೆ. ಕಣ್ಣು ಹಾಯಿಸಿದಷ್ಟು ದೂರ ರಸ್ತೆಗಳಲ್ಲಿ ನೀರೇ ಕಾಣಿಸಿಕ್ತಾ ಇದೆ. ಗಮನಿಸ್ತಾ ಇರಬಹುದು ಯಾವ ರೀತಿಯ ಚಿತ್ರಣ ಇದೆ ಅಂತ ಹೇಳಿ. ಶಾಂತಿನಗರದಲ್ಲಿ, ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 5 ಗಂಟೆಯಿಂದ ಸುರಿದಂತಹ ನಿರಂತರ ಮಳೆಯಿಂದಾಗಿ. ಇದು ರಿಚ್ಮಂಡ್ ಟೌನ್ ಹಾಲ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಟೌನ್ ಹಾಲ್ ಯಾವ ರೀತಿಯಾಗಿ ಮಳೆಯಿಂದ ಅಧ್ವಾನ ಎದ್ದೋಗಿದೆ ಅಂತ.
ಇದು ರಿಚ್ಮಂಡ್ ಟೌನ್ನ ದೃಶ್ಯಾವಳಿಗಳು. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಮಳೆಯಾಗಿದೆ. ಶಾಂತಿನಗರ, ರಿಚ್ಮಂಡ್ ಟೌನ್, ಮೆಜೆಸ್ಟಿಕ್, ಮಲ್ಲೇಶ್ವರಂ ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ಸುರಿದಂತಹ ಮಳೆಯಿಂದಾಗಿ ಜನ ಹೈರಾಣಾಗಿದ್ದಾರೆ. ಇದು ಕೆಂಗೇರಿಯ ದೃಶ್ಯಾವಳಿಗಳು. ಕೆಂಗೇರಿಯಲ್ಲೂ ಕೂಡ ಮಳೆಯಿಂದಾಗಿ ವಾಹನ ಸವಾರರು ಪರದಾಡಿದರು. ಇನ್ನು ಈಗ ನಾವು ರಸ್ತೆಯಲ್ಲಿ ಸಂಚರಿಸುವಂತಹ ವಾಹನ ಸವಾರರು ಅವರ ಪರದಾಟ, ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ಗೆ ಸಿಲುಕಿ ಜಂಜಾಟವನ್ನು ಅನುಭವಿಸ್ತಿದ್ದಾರೆ ಇದ್ರ ಬಗ್ಗೆ ನಾವು ತೋರಿಸ್ತಾ ಇದ್ದೀವಿ. ಆದರೆ ತಗ್ಗು ಪ್ರದೇಶದ ಮನೆಗಳ ಪಾಡಂತೂ ಹೇಳುತ್ತಿರೋದು. ಮನೆಗಳಿಗೆ ನೀರು ನುಗ್ಗೋದು ಅಥವಾ ಬೇರೆ ಬೇರೆ ರೀತಿಯ ಸಂಕಷ್ಟಗಳನ್ನು ಅವರು ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಎದುರಿಸ್ತಾರೆ. ಮೇಲ್ನೋಟಕ್ಕೆ ಈ ಮಳೆಯಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಚಿತ್ರಣಗಳನ್ನು ನಿಮ್ಮ ಮುಂದಿಡ್ತಿದ್ದೀವಿ. ದ್ವಿಚಕ್ರ ವಾಹನಗಳು ಯಾವ ರೀತಿಯಾಗಿ ಅರ್ಧಕ್ಕರ್ಧ ಮುಳುಗಿ ಹೋಗಿವೆ ಅನ್ನೋದನ್ನು ಗಮನಿಸ್ತಾ ಇದ್ದೇನೆ. ಒಂದಷ್ಟು ಭಾಗಗಳಲ್ಲಿ ಬೆಂಗಳೂರಿನಲ್ಲಿ ಮಳೆ ಬಂದಾಗ ಇದೇ ರೀತಿಯಾಗಿ ಪ್ರತಿ ವರ್ಷ ಸ್ಥಿತಿ ನಿರ್ಮಾಣವಾದರೂ ಕೂಡ ಅದಕ್ಕೆ ಶಾಶ್ವತ ಪರಿಹಾರ ಅನ್ನೋದು ಸಿಗೋದೇ ಇಲ್ಲ. ಮಳೆ ಬಂದಾಗ ಶಾಶ್ವತ ಪರಿಹಾರವನ್ನು ಕೊಡಿಸಿ ಅಥವಾ ಇದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಂತ ಕೇಳ್ಕೊಳ್ಳೋದೇ ಆಗುತ್ತೆ. ಮಾಡ್ತೀವಿ ಅಂತ ಹೇಳಿ ಮುಂದೆ ಸಾಕ್ತಾರೆ. ನೆಕ್ಸ್ಟ್ ಮಳೆಗಾಲ ಬರೋ ತನಕನೂ ಕೂಡ ಯಾವ ಕೆಲಸ ಕಾರ್ಯಕ್ಕೂ ಕೂಡ ಸಂಬಂಧಪಟ್ಟಂಥವರು ಕೈ ಹಾಕೋದಿಲ್ಲ. ಮತ್ತೆ ಮಳೆ ಬಂದಾಗ ಇದೇ ರೀತಿಯ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಇದು ಪೋಸ್ಟ್ಪೋನ್ ಆಗ್ತಾ ಇದೆ ವಿನಃ ಶಾಶ್ವತ ಪರಿಹಾರ ಅನ್ನೋದು ಮರೀಚಿಕೆಯ ವಿಷಯ ಆಗಿಬಿಟ್ಟಿದೆ ಬೆಂಗಳೂರಿನಲ್ಲಿ ಮಳೆಯಿಂದ ಎದುರಾಗುವಂತಹ ಸಮಸ್ಯೆಗಳಿಗೆ. ಈ ಕ್ಷಣದವರೆಗೂ ಕೂಡ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಜನ ಮನೆಯಿಂದ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಹೊರಗಡೆ ಕೆಲಸ ಕಾರ್ಯಕ್ಕೆ ಬಂದವರು ಮನೆಗೆ ಹೋಗೋಕ್ಕಾಗ್ತಾ ಇಲ್ಲ. ಎಲ್ಲಿ ಏನು ಅನಾಹುತ ಆಗುತ್ತೋ ಅನ್ನೋ ಭಯ ಒಂದು ಕಡೆ. ಯಾಕಂದರೆ ಗಮನಿಸ್ತಾ ಇದ್ದೀವಿ ಕಳೆದ ಕೆಲ ದಿನಗಳಿಂದ ರಾಜ್ಯಾದ್ಯಂತ ಸುರಿದಂತಹ ಮಳೆಯಿಂದಾಗಿ ಏನೆಲ್ಲ ಅವಾಂತರಗಳಾಗಿದೆ, ಎಷ್ಟು ಸಾವು ನೋವುಗಳಾಗಿದೆ, ಜೀವಾಪಾಯ ಆಗಿದೆ, ನಷ್ಟ ಆಗಿದೆ, ಇದೆಲ್ಲವನ್ನ ಕೂಡ ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಮರಗಳು ಧರೆಗುರುಳಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಇನ್ನು ಮಳೆಯಿಂದ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಹೌದು, ಸಂಜೆ ಆಗ್ತಾ ಇದ್ದ ಹಾಗೆ ನಿಧಾನವಾಗಿ ಜಿಟಿ ಮಳೆ ಶುರುವಾಯಿತು. ಈಗ ಒಂದು ಅರ್ಧ ಗಂಟೆ ಮುನ್ನ ಅಂತಂದ್ರೆ ಒಂದು 8:45 ಒಂದು ಮಳೆ ಶುರುವಾಯಿತು. ಹತ್ತತ್ರ ಒಂದು 9:15 9:30 ತನಕ ಒಳ್ಳೆ ರೀತಿಯಲ್ಲೇ ಮಳೆ ಬಂದಿದೆ. ಅಂದ್ರೆ ಒಂದು ಅರ್ಧ ಗಂಟೆ 40 ನಿಮಿಷದ ಮಳೆಗೆ ಬೆಂಗಳೂರು ಹೆಂಗಾಗುತ್ತೆ ಅನ್ನುವಂಥದ್ದಕ್ಕೆ ನಾವು ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಇದು ನೀವು ಬ್ರ್ಯಾಂಡ್ ಬೆಂಗಳೂರು ಅಂತಿರೋ, ಸಿಲಿಕಾನ್ ಸಿಟಿ ಅಂತಿರೋ, ಗಾರ್ಡನ್ ಸಿಟಿ ಅಂತಿರೋ, IT ಹಬ್ ಅಂತಿರೋ, ಅದೆಲ್ಲದಕ್ಕಿಂತ ಮುನ್ನ ಈ ಅವ್ಯವಸ್ಥೆಗೆ ಏನಂತೀರಾ ಹೇಳಿ. ಸೊ ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಏನಾದರೂ ಎಡೆಬಿಡದೆ ಮಳೆ ಸುರಿದ್ರೆ ಏನಾಗುತ್ತೆ ಅನ್ನುವಂಥದ್ದಕ್ಕೆ ಈಗ ನೋಡ್ತಾ ಇದೀವಲ್ಲ ಇದೇ ಸನ್ನಿವೇಶ ನೋಡಿ. ಇಲ್ಲಿ 2 ವೀಲರ್ಸ್ ಎಲ್ಲ ಯಾವ ಗ್ಯಾರಂಟಿಲಿ ಓಡಾಡಬೇಕು, ಇದು ಒಂದಾದ್ಮೇಲೆ ಒಂದು ಟಾಸ್ಕ್ ಕೊಟ್ಟಂಗೆ. ಒಂದು ನೀರಲ್ಲಿ ಹೋಗು ಅಂತ, ಎರಡನೇದು ಗುಂಡಿ ತಪ್ಸ್ಕೊಂಡು ಹೋಗು ನೋಡೋಣ ಅಂತ. ಯಾಕಂತ ಅಂದ್ರೆ ಈ ನೀರಡಿ ಅದೆಷ್ಟು ಗುಂಡಿಗಳಿದ್ದಾವೆ ಅಂತ ಈ ರೋಡಲ್ಲಿ ಓಡಾಡೋರಿಗೆ ಗೊತ್ತಾಗುವಂಥ ಸಂಗತಿ. ನಾನೀಗ ಸದ್ಯ ರಿಚ್ಮಂಡ್ ಸರ್ಕಲ್ ಬಳಿ ಇರುವಂಥ ಏನು ರೀನಿಯರ್ ಸ್ಟ್ರೀಟ್ ಬಳಿ ಇದೀವಿ. ಹೇಳಿ ಸರ್, ಹೇಳಿ ಹೆಂಗಿದೆ ಮಳೆ, ಈ ಸಮಸ್ಯೆ ಹೆಂಗಾಗ್ತಿದೆ ಹೇಳಿ. ಏನು ಹೇಳಿದ್ರಲ್ಲ ಅಲ್ಲಿ ಫುಲ್ ಟ್ರಾಫಿಕ್ ಜಾಮ್, ನೀರೆಲ್ಲ ರೋಡಲ್ಲಿ ನೀರು ಪಾಸ್ ಆಗಿ ಇಲ್ಲ ನೋಡಿ ಹೆಂಗಿದೆ. ಅಲ್ಲಿ 2 ವೀಲರ್ ಬಿದ್ದಿದೆ, ರನ್ನಿಂಗ್ ಅಲ್ಲಿ ಇದೆ, ಅದು ನೀರಲ್ಲಿ ತೇಲ್ ಹೋಗ್ತಿದೆ ಅನ್ಸುತ್ತೆ. ಇಲ್ಲ ಯಾರೆಲ್ಲ ಇರ್ಬೋದು ಅಂತ ನಾನು ಅನುಮಾನ. ಯಾಕಂದ್ರೆ ಗಾಡಿ ರನ್ನಿಂಗ್ ಅಲ್ಲಿ ಇದೆ 2 ವೀಲರ್. ಎಲ್ಲಿ ಹೇಳಿ, ಲೆಫ್ಟ್ ಸೈಡ್ ಅಲ್ಲಿ ಇಲ್ಲ. ಓಕೆ ಇಲ್ಲೊಂದು 2 ವೀಲರ್ ಬಿದ್ದಿದೆಯಂತೆ. ಆಟೋದವ್ರು ಹೇಳ್ತಾ ಇದ್ದಾರೆ. ನಮ್ಮ ಕ್ಯಾಮ್ರಾಮನ್ ಯಶವಂತಿಗೆ ಹೇಳ್ತೀನಿ, ಯಶವಂತ್ ಬಹಳ ಹುಷಾರಾಗಿ ನಡ್ಕೊಂಡು ಅಲ್ಲಿ ತನಕ ಹೋಗೋಣ. ಯಾಕಂತ ಅಂದ್ರೆ ಇಲ್ಲೆಲ್ಲ ಕೇವಲ 2 ವೀಲರ್ 4 ವೀಲರ್ ಓಡಾಡೋದಕ್ಕೆ ಮಾತ್ರ ಅಲ್ಲ ನೋಡಿ. ಅಲ್ಲೊಂದು ವೆಹಿಕಲ್ ನಾವು ನೋಡ್ತಾ ಇದ್ದೀವಿ. ಆಟೋದವ್ರು ಹೇಳಿದ್ರು ಪಾಪ ಅಲ್ಲೊಂದು ವೆಹಿಕಲ್ ಬಿದ್ದಿದೆ, ಯಾರೋ ಇದ್ದಾರೆ ಅಂತ ಕಾಣಿಸುತ್ತೆ ಅಂತ ಹೇಳಿ. ನೋಡಿ ಬೀಳೋದಂದ್ರೆ ತೇಲ್ಕೊಂಡು ಹೋಗ್ತಾ ಇರೋದು ಈ ಬೈಕ್ಗಳೆಲ್ಲ ನೋಡಿ. ಇಲ್ಲಿ ಕಾಣ್ತಾ ಇದಾವೆ ನೋಡಿ ನಿಮಗೆ ಬೈಕ್ಗಳು. ಸೊ ಅವೆಲ್ಲ ಆಲ್ಮೋಸ್ಟ್ ತೇಲಿ ಕೆಳಗೆ ಬಿದ್ದಿರುವಂಥ ಬೈಕ್ಗಳು ಇವೆಲ್ಲವು ಇಲ್ಲಿ ನೋಡಿ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ ನಿಮಗೆ ಈ ಕೆಲ ಫಾರಿನ್ ಡೆಲಿಗೇಟ್ಸ್ಗೆ ಸಂಬಂಧಪಟ್ಟಂಗೆ, ಅದಾದ ನಂತರ ಇಲ್ಲಿ ಕೆಲ ಮಿನಿಸ್ಟ್ರುಗಳ ಮನೆ ಕೂಡ ಇದೆ ಇದೇ ಸರೌಂಡಿಂಗಲ್ಲಿ. ಬಟ್ ಅವ್ಯವಸ್ಥೆ ಹೇಗಿದೆ ನೋಡಿ. ಭಾಳ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಇದು, ಮತ್ತು ಬೆಂಗಳೂರಿನ ಬಹಳ ಹಳೆಯ ಏರಿಯಾ ಇದು. ಸೊ ಅಂಥ ಏರಿಯಾದಲ್ಲಿ ಯಾವ ರೀತಿಯಾಗಿ ಸನ್ನಿವೇಶ ಇದೆ ನೋಡಿ. ಹೋಗಿ ಸರ್, ಹೋಗಿ ಹೇಗಿದೆ ಸರ್ ಮಳೆ ನೋಡಿ, ಎಂಥ ಅವ್ಯವಸ್ಥೆ ಇದು ಅಂತ. ಎಲ್ಲಿಂದ ಟ್ರಾಫಿಕ್ ಜಾಮ್ ಇತ್ತು? MG ರೋಡಿಂದ ಟ್ರಾಫಿಕ್ ಜಾಮ್. ಹೌದು. ಓಕೆ, ಏನು ಅಲ್ಲೂ ಎಲ್ಲ ಇದೇ ತರ ಸಮಸ್ಯೆ ಆಗಿದೆ? ಸೇಮ್ ವಾಟರ್ ಲಾಗಿನ್ ಜಾಸ್ತಿ ಇದೆ. ಓಕೆ, ಇದು ಮಳೆ ಅನ್ನಕ್ಕಿಂತ ನೀವು ಹೇಳ್ದಂಗೆ ನೀರು ಕಟ್ಟಿರೋದು BBMP ಅವ್ರು ಮಾಡಿರೋ ಕೆಲಸ. ಕರೆಕ್ಟ್. ಸರ್ಕಾರ
ಡ್ರೈನೇಜ್ ಕರೆಕ್ಟಾಗಿ ಮಾಡಲ್ಲ. ಹೌದು. ಇದು ವಾಟರ್ ಲಾಗಿನಲ್ಲಿ ಗಾಡಿಗಳು ಟ್ರಾಫಿಕ್ ಟೂ ವೀಲರ್ ಹೇಳಿ ನಾವು ಕಾರ್ನಲ್ಲಿ ಹೋಗ್ತಾ ಇದೀವಿ. ಟೂ ವೀಲರ್ ಪಾಪ ಎಕ್ಸಾಕ್ಟ್ಲಿ ಅವ್ರದ್ದು ಏನಾಗುತ್ತೆ ಹೇಳಿ. ಕರೆಕ್ಟ್ ಹೋಗಿ ಸರ್ ಓಕೆ ಥ್ಯಾಂಕ್ ಯು. ಸೊ ಅಲ್ಲಿ MG ರೋಡಿಂದನೂ ಕೂಡ ಇದೇ ಹಣೆ ಬರ, ಅಂದ್ರೆ ಬೆಂಗಳೂರಿನ ಹೃದಯ ಭಾಗ ನೋಡಿ. ಇಲ್ಲಿ ಅವ್ರು ಅದನ್ನೇ ಹೇಳಿದ್ದು, ಅದೇ ಬೈಕನ್ನು ಕಂಡು ಅವ್ರು ಬಹುಶಃ ಹೇಳಿದ್ದು ಅಂತ ಕಾಣಿಸುತ್ತೆ. ಅಲ್ಲಿ ಯಾರೋ ಬಿದ್ದಂಗಿದೆ ಅಂತ ಹೇಳ್ಕೊಂಡು, ಬಟ್ ಅದು ಬಿದ್ದ ಹಾಗಿಲ್ಲ. ಸೊ ಇದು ಇಲ್ಲಿನ ಅವ್ಯವಸ್ಥೆ ನೋಡಿ. ಈ ಕಾರ್ಗಳೆಲ್ಲ ಈ ಕಾರ್ಗಳೇ ಇಂಥ ದೊಡ್ಡ ಕಾರ್ಗಳು ಹೋಗೋಕೆ ಈ ಥರ ಸಮಸ್ಯೆ ಆಗ್ತಾ ಇದೆ ಅಂದರೆ ಟೂ ವೀಲರ್ಸ್ ಕತೆ ಏನು ಲೆಕ್ಕ ಹಾಕಿ. ಇದು ನಮ್ಮ ಅವ್ಯವಸ್ಥೆ, ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆಗೆ ಮಾಲ್ತೇಶ್, TV9 ಬೆಂಗಳೂರು.